ನೋಡಪ್ಪ ಸಿರಿನಾಯಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಸಿರಿನಾಯಿ. ಸಿನಿಮಾದ ಹೀರೋ ಕಮ್ ವಿಲನ್ ಸಿರಿನಾಯಿಗಳ ಬಗ್ಗೆ ಹೆವಿಯಾಗಿ ರಿಸರ್ಚ್ ಮಾಡ್ತಿರ್ತಾನೆ. ಈ ಕಡೆ ಒಬ್ಬ ಅಣ್ಣ ಬೆಳಿಗ್ಗೆ ಹೇಳ್ಬೇಕಂದ್ರೆ ತಿಕ್ಕನ ಅಳ್ಳಾಡ್ಸ್ಕೊಂಡು ಹೇಳ್ತಾನೆ. ಏ ರಾಹುಲ್ ರಾಹುಲ್ ಎದಳಲೇ 7:40 ಆಗೋಗಿದೆ. ಎದಳು. 7:40 8:30 ನಡೆಯಲೇ. ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಎಕ್ಸರ್ಸೈಸ್ ಮಾಡ್ತಿರ್ತಾಳೆ. ಎಕ್ಸರ್ಸೈಸ್ ಮಾಡಕತ್ತಕ್ಕೆ ಯಾಕಂದ್ರೆ ಒಮ್ಮೆ ಡ್ಯಾನ್ಸ್ ಮಾಡಕ್ಕೆ ಮಾಡ್ತಾ. ಆ ಡ್ಯಾನ್ಸರ್ ಚಲೋ ಮಾಡ್ಯಾಳ, ಅದನ್ನೂ ಇಲ್ಲ. ನೀವೊಂದ್ಸಲ ಆ ಡ್ಯಾನ್ಸ್ ನೋಡ್ರಿ. ಇದು ಆಕ್ಚುಲಿ ಚೆನ್ನಾಗಿ. ಇಲ್ಲಿ ಅಕ್ಕ ತನ್ನ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಬರ್ತಾಳೆ. ಯಾಕೆ ಇಷ್ಟೊತ್ತು ಲೇಟು? ಯಾಕೆ ಇಷ್ಟೊತ್ತಾದ್ರೆ ಏನು ಹೇಳ್ಬೇಕು, ಏನೋ ಕೆಲಸ ಇರ್ತಾವ. ನಮ್ಮ ಹೀರೋಯಿನ್ ಅಕ್ಕ ಬಾಯ್ತಪ್ಪ ಏನೋ ಒಂದು ಕೇಳಿಬಿಡ್ತಾಳೆ. ಅದಕ್ಕೆ ನಮ್ಮ ಈ ಅಕ್ಕ ಏನು ಡೈಲಾಗ್ ಬಿಡ್ತಾಳೆ ಅಪ್ಪು ನೋಡು ಸ್ವಲ್ಪ. ಹುಡುಗಿರು ಒಂದ್ ಸ್ಮೈಲ್ ಕೊಟ್ರೆ ಸಾಕು, ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ಮುಂಡೆವು. ಅಯ್ಯೋ ಅಯ್ಯಯ್ಯೋ, ಜೀವನ ಪೂರ್ತಿ ಹೀಗೆ ನೋಡ್ಕೋತೀವಿ ಅನ್ನೋ ತರ ಫೋರ್ಸ್ ಕೊಡ್ತಾರೆ. ನಮಗೆ ಗೊತ್ತಿಲ್ವಾ ಇಂಥ ನನ್ನ ಮಕ್ಳು ಬುದ್ಧಿ. ಕೆಲಸ ಮುಗಿದ್ಮೇಲೆ ಪೇಸ್ಟ್ ಖಾಲಿಯಾಗಿರೋ ಖಾಲಿ ಟ್ಯೂಬ್ ತರ ನಮ್ಮನ್ನ ಬಿಸಾಕ್ಬಿಡ್ತಾರೆ ಕಣೆ. ಖಾಲಿ ಪೇಸ್ಟ್ ಆಗೋದು ಹುಡುಗಿರಲ್ಲ ಹುಡುಗರು, ಅಷ್ಟು ಗೊತ್ತಿಲ್ಲ ನಮ್ಮನಿಗೆ. ಬಂದ್ ನೋಡಪ್ಪ ನಮ್ಮ ಹೀರೋ. ಬಾರಪ್ಪ ಬಾ, ನೀವೊಬ್ಬ ಬಾಕಿ ಇದ್ದಿ. ನಮ್ಮ ಅಣ್ಣದ್ರ ಸುಮ್ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ಬೇಕಂದ್ರೆ ನಮ್ಮ ಹೀರೋ ಸೀದಾ ಕಾರ್ ತಂದ್ಕರ ಅವ್ರು ಗುದ್ದಿ ಬಿಡ್ತಾನೆ. ಈಗ ನಮ್ಮ ಅಣ್ಣಂದ್ರೆ ಸುಮ್ಮ ಇರ್ತಾರ ನೋಡ್ರಿ ಏನ್ ಮಾಡ್ತಾರಂತ. ಅಯ್ಯೋ ನನ್ನ ಮಗನೇ, ನಿನ್ ಗುದ್ದಾಕ್ ಬೇರೆ ಯಾರು ಸಿಕ್ಕಿಲ್ವೇನೋ? ನಾವೇನ ಸಿಕ್ಕಿದ್ದು? ನನ್ ಮಗನೇ, ನಿನ್ ಮನೆ ಕಾಯಕ್ ಹೋಗ, ನಿನ್ ಗಾಡಿ ಪುಡಿ ಪುಡಿ ಮಾಡ್ಬಿಡ್ತೀನಿ ನೋಡಿ ಇವತ್ತು. ಅಡ್ಡ ದಿಡ್ಡಿ ಓಡ್ಸಕ್ ರೋಡ ನೀವ್ ಅಪ್ಪಂದನೋ? ಲೈಸೆನ್ಸ್ ಯಾವನೋ ಕೊಟ್ಟಿದ್ ನಿಂಗೆ? ಪಕ್ಕದಲ್ಲಿ ಹುಡುಗಿರಿದ್ರೆ ಕಣ್ಣೆ ಕಾಣಿಸೋದೇ ಗುಬಾಲ್. ಒಂದ್ ಮಾತಾಡಿದ್ರು ಜೀಪ್ ಹತ್ತಿಸ್ಬಿಡ್ತೀನಿ ಮೈ ಮೇಲೆ. ಏನ್ ಮಾಡ್ಕೊಂತ ಮಾಡ್ಕೊಳ್ಳಲ್ಲ. ನಿನ್ ಗಾಡಿಗೆ ಇವತ್ತು ಕಲ್ಲೇ ತಕ್ಕಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಹಬ್ಬ, ಇವತ್ತಿನಷ್ಟು ಕೋಪ ನಾನು ಯಾವತ್ತೂ ನೋಡಿಲ್ಲ. ಇವನ್ ಕೋಪ ನೋಡಿ ಜೀಪ್ ಮೇಲೆ ಕಲ್ಲೆ ತಗ್ತೀನಿ ಅನ್ಕೋಬಿಟ್ಟಿದ್ದೆ. ಇಷ್ಟ ದಿನ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಇಷ್ಟೇನಾ ನೀನ್ ತಿಳ್ಕೊಂಡಿರೋದು? ಹಾ, ನೀವು ಫ್ರೆಂಡ್ಸಾ? ಅಯ್ಯಪ್ಪ, ನಾನು ನಿಮ್ಮ ಜಗಳ ನೋಡಿ ಎಷ್ಟು ಗಾಬರಿ ಆಗಿದ್ನಪ್ಪ. ಮತ್ತೆ ಹಿಂಗೆ ಜಗಳ ಆಡಿದ್ರು ಮರ ನೀವು? ನಮ್ಮ ಹೀರೋ ತನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ, ಮಡಿಕೇರಿಯಲ್ಲಿರೋ ಒಂದು ಫಾರೆಸ್ಟ್ ಅಲ್ಲಿ ನಿಧಿ ಇದೆ, ಅದನ್ನು ನಾವು ಹೇಗಾದ್ರೂ ಮಾಡಿ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾನೆ. ವೈಡೂರ್ಯಗಳೆಲ್ಲ ಇದೆಯಂತೆ, ಆದ್ರೆ ಆ ನಿಧಿ ಹುಡುಕೊಂಡು ಹೋದವರು ಇಲ್ಲಿವರೆಗೂ ಯಾರು ವಾಪಸ್ ಬಂದೇ ಇಲ್ವಂತೆ. ಇಲ್ಲೊಬ್ಬ ಸ್ವಾಮೀಜಿ ಕೂಡ ಅದೇ ನಿಧಿಯನ್ನ ಎತ್ತಬೇಕಂತ ಪ್ಲಾನ್ ಮಾಡ್ತಿರ್ತಾನ. ಫಿಲ್ಮ್ ತುಂಬಾ ಸ್ವಾಮೀಜಿ ಆವಾಹಯಾಮಿ ಆವಾಹಯಾಮಿ ಅನ್ನೋದು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ. ಒಂದು ಹಳೆಯ ಗಣಪತಿ ವಿಗ್ರಹದ ಕೆಳಗಡೆ ಇದೆ. ನೀನು ಅಲ್ಲಿಗೆ ಹೋದ ನಂತರ ಮುಂದಿನ ದಾರಿ ತನಗೆ ತಾನೇ ಗೋಚರಿಸುತ್ತದೆ. ಮಹಾದೇವನ ಆಜ್ಞೆ ತಗೊಂಡು ಸ್ವಾಮೀಜಿ ಕೂಡ ಕಾಡಿಗೆ ಹೊರಟು ಬಿಡ್ತಾನೆ. ಡಕಾಯಿತರು ಕಾಡಲ್ಲಿ ಗಂಧದ ಮರವನ್ನು ಕಡಿತಾ ಇರ್ತಾರೆ. ಈಗ ಎಂಟ್ರಿ ಆಗುತ್ತೆ ನಮ್ಮ ಸಿರಿನಾಯಿ. ಸಿರಿನಾಯಿ ಯಾವುದೋ ಒಂದು ತೂತಲ್ಲಿ ಡಕಾಯಿತರನ್ನ ಹುಡ್ಕೊಂಡು ಬರ್ತಾ ಇರುತ್ತೆ. ಅದು ಯಾವ ತೂತು ಅಂತ ನನಗೂ ಗೊತ್ತಿಲ್ಲ. ಬಂದು ಎಲ್ಲರನ್ನು ಕೊಂದು ಬಿಡುತ್ತೆ. ಹೀರೋ ಮತ್ತು ಸ್ವಾಮೀಜಿಯ ಗ್ಯಾಂಗ್ ಇಬ್ಬರು ಕಾಡಿಗೆ ಎಂಟ್ರಿ ಆಗ್ತಾರೆ. ಸ್ವಲ್ಪ ಹೇಳ್ತಾರಪ್ಪ. ಕಾಡಲ್ಲಿ ಮಹಾದೇವನನ್ನು ಇಟ್ಟು ಪೂಜೆ ಮಾಡುವಾಗ ಮಹಾದೇವ ಕಾಡಲ್ಲಿ ಬಂದು ಸ್ವಾಮೀಜಿಗೆ ಉಲ್ಟಾ ಹೊಡೆದ್ಬಿಡ್ತಾನೆ.
ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ಕನ್ಯೆನ 3 ದಾರಿ ಕೂಡೋ ಜಾಗದಲ್ಲಿ ಬಲಿ ಕೊಡಬೇಕು. ಹಾ ತಗೋ ಕುಂತ್ ಹೇಳ್ಕೊ ಈಗ ಏನ್ ಮಾಡ್ತ ನೋಡು. ದೇವಾ ಏನ್ ತಮಾಷೆ ಮಾಡ್ತಾ ಇದೀಯಾ? ನಾವು ನಾಡನ್ನ ಬಿಟ್ಟು ಕಾಡಿಗೆ ಬಂದಿದೀವಿ. ಈಗ ಎಲ್ಲಿಂದ ತರ್ಲಿ ಆ ಕನ್ಯೆನ? ರುದ್ರ, ನೀನೇನು ಭಯ ಪಡ್ಬೇಡ. ಆ ಕನ್ಯಾಮಣಿ ಇದೇ ಕಾಡೊಳಗ್ ಬಂದಿದ್ದಾಳೆ. ಈಗ ನಮ್ಮ ಸ್ವಾಮೀಜಿ ಒಂದು ಮ್ಯಾಜಿಕ್ ಮಾಡ್ತಾನೆ. ಆ ಮ್ಯಾಜಿಕ್ ನ ನೀವು ಯಾವ ಹಾಲಿವುಡ್ ಮೂವಿಯಲ್ಲೂ ನೋಡಿರಕ್ ಚಾನ್ಸ್ ಇಲ್ಲ. ಓಂ ಭ್ರೀಂ ಭೀಂ ಫಟ್ ಸ್ವಾಹಾ. ಡಿಸ್ಪ್ಲೇಯಲ್ಲಿ ಕಂಡಿರೋ ಕನ್ನೆಯನ್ನು ಹುಡ್ಕೊಂಡು ಸ್ವಾಮೀಜಿ ಹೊರಟು ಬಿಡ್ತಾನೆ. ಇಲ್ಲಿ ನಮ್ಮ ಹೀರೋಯಿನ್ಗೆ ಆ ಹೆಣ್ಣು ಮುಂದೆ ಕುಣಿತಿರ್ತಾರಲ್ಲ ಹಂಗೆ ಡ್ಯಾನ್ಸ್ ಮಾಡ್ತಿರ್ತಾರ. ಈ ಕಡೆ ನಮ್ಮ ಸೀಳ್ನಾಯಿ ಮತ್ತೆ ಅದೇ ತೂತಲ್ಲಿ ಬೇಟೆನ ಹುಡುಕುತ್ತಾ ಹೊರಟು ಬಿಡುತ್ತೆ. ಎಲ್ಲರೂ ಮುನ್ನೋಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಅಣ್ಣಂದು ಏನು ಕರ್ಮ ಕಾದಿತ್ತಾನ ಪಾಪ ಹಿಂದೆ ಬಿದ್ದುಬಿಡ್ತಪ್ಪ. ದಾರಿ ತಪ್ಪಿಸಂಡವ ಅವ್ರನ್ನ ಹುಡ್ಕೋದು ಬಿಟ್ಟು ಇಲ್ಲಿ ಗಿಟಾರ್ ಭಾಷೆ ಕುಂದಿರ್ತಾರೆ ನೋಯಪ್ಪ. ಏನು ಹುಚ್ಚದಪ್ಪ ಅಪ್ಪನಿ. ಹಾ ತಗೋ ಅನುಭವಿಸಿ ಬಂತು ನೋಡಿ ಸೀಳ್ನಾಯಿ. ಬೇಟೆಗಾಗಿ ಹೊಂಟಿದ್ದ ಸೀಳ್ನಾಯಿ ಅದೇ ತೂತಿನಾಗ ನಮ್ಮ ಅಣ್ಣನ ನೋಡ್ಬಿಡ್ತದ. ಮತ್ತೇನೇನು ನಮ್ಮ ಅಣ್ಣನ ಕತೆ ಮುಗಿಸ್ಬಿಡ್ತದ. ಶ್ರೀ ಎಲ್ಲೋ ಅಣ್ಣ ನಿಂಗೆ ಈಗ ಎಚ್ಚರ ಆಯ್ತಾ? ಕಾಣಿಸ್ತಾನೆ ಇಲ್ಲ. ನಮ್ಮಿಂದನೇ ಬರ್ತಾ ಇದ್ನಲ್ಲೋ. ಹೌದು, ಶ್ರೀಹರಿಯಲ್ಲಿ ಇಲ್ಲೇ ಜೊತೆಲಿದ್ನಲ್ಲ. ನಮ್ ಜೊತೆಲಿ ಬರ್ದಿಲ್ಲ ಎಲ್ಲಿ ಹಾಳಾಗೋದ ಅವನು? ಏ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಇವ್ರು ಎಷ್ಟು ಶಾಣೆ ಇರೋದಂತ ನೀವೇ ನೋಡ್ರಿ. ಏನ್ ಭಯ ಪಡ್ಬೇಕಾಗಿಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ. ಹೌದು, ಏನು ಮಾಡೋದು ಇವಾಗ? ನೋಡ್ರಪ್ಪ ನೋಡ್ರಿ, ಯಾರ ಕಳೆದವ್ರನ್ನ ಹುಡ್ಕೊಂಡು ಹಿಂದಕ್ಕೆ ಹೋದ್ರ ಈ ದೀಡ್ ಪಂಡಿತರು ಮುಂದೆ ಕೊಂಡ್ರ ಒದ್ಕೊಂಡು ಹರಿ ಹರಿ ಅಂತ. ಅರಿ ಏ ಅರಿ ಅರಿ ಆಗೋದ್ನಪ್ಪ ಇವನು. ಶೇಖರ್ ಹರಿ ಸಿಕ್ಕಿದ್ನೇನೋ? ಇಲ್ಲ, ಎಲ್ಲೂ ಸಿಗ್ಲಿಲ್ಲ. ಅವನ್ನ ಹುಡುಕಿದ್ರೆ ಅವ ಸಿಗ್ಬೇಕಲ್ಲ. ಹಾಲಿವುಡ್ ಮೂವಿ ರೇಂಜಿನ ಒಂದು ಮ್ಯೂಸಿಕ್ನ ಹಾಕೊಂಡು ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಮುಂಜಾನೆ ಎದ್ದು ಹೋಗುವಾಗ ನಮ್ಮಕ್ಕ ಯಾಕನ ಕಿತಾರನೆ ಚೀರ್ಬಿಡ್ತು. ಏಯ್ ರೋಸಿ ಏನಾಯ್ತೆ? ಏಯ್ ಯಾಕೆ ಏನಾಯ್ತು? ಇಲ್ಲದ ನೋಡ್ರಪ್ಪ ನಮ್ಮ ಮೂವಿಯ ಮೇನ್ ಟ್ವಿಸ್ಟ್. ನಿಲ್ಸೋ, ನಮ್ಗಿನ್ನ ಮುಂಚೆ ಇಲ್ಲಿ ಯಾರೋ ಬಂದಿದ್ದಾರೆ. ಮೊದ್ಲು ಮೊಬೈಲ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ. ಅಮೆರಿಕದಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಡಾಕ್ಟ್ರೆ. ಸಿಹಿಲ್ ನಾಯಿ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದ್ಭುತವಾದ ಒಂದು ಇಂಜೆಕ್ಷನ್ ಕಂಡುಹಿಡಿಬಿಟ್ಟು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಎತ್ತಿಡಿದಿರಾ. ವಾವ್ 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 ವಾವ್, ನಮ್ಮ ಸೀಳ್ನಾಯಿ ಡಾಕ್ಟ್ರಾ ಕೊಡುಗೆ ಕೊಡ್ಬೇಕಂತ ಇಷ್ಟಪಟ್ಟು ತಮ್ಗೆ ಕಂಗ್ರಾಸ್ ಹೇಳಕ್ ಬಂದ. ರಾಜಸ್ಥಾನಿಂದ ಬಂದು ಇಲ್ಲೊಬ್ಬ ಪುಡಿ ರೌಡಿ ರಾಜಸ್ಥಾನಿ ಸೇಟುನ ಕರ್ಕೊಂಡ್ಬಂದು ಕೊಲೆ ಮಾಡ್ತಾನೆ. ಹುಡುಗರೆಲ್ಲ ದಾರಿ ಬರ್ತಾರೆ ಬಿಡ್ರು. ಆ ಕೊಲೆನ ನಮ್ಮ ಡಾಕ್ಟರ್ ಮಗಳು ನೋಡ್ಬಿಡ್ತಾಳೆ. ಮತ್ತೇನೇನು ಆಸ್ ಇಟ್ ಇಸ್ ಚೇಂಜಿಂಗ್. ಯಾಕೆ ಬಂದೆ? ಏನಾಯ್ತು? ಸರಿ ಅತ್ತ. ಸರಿಯಾದ ಸಮಯಕ್ಕೆ ನಮ್ಮ ಡಾಕ್ಟರ್ ಬಂದು ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ರೌಡಿಗಳನ್ನು ಹೊಡೆದು ಡಾಕ್ಟರ್ ಮಗಳನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ರಾಣಿ ಇದ್ಲಂತೆ, ನಿಮ್ಮ ಅಮ್ಮನ ತರ. ಒಂದಿನ ನಮ್ಮ ಡಾಕ್ಟರ್ ಹಾಗೂ ಡಾಕ್ಟರ್ ಮಗಳು ಡಾಕ್ಟರ್ ಹೆಂಡತಿ ಎಲ್ಲಿಗೂ ಹೋಗ್ತಾ ಇರ್ತಾರೆ. ಅದು ರಾತ್ರಿ ಸಮಯದಲ್ಲಿ ಹೊರಟಿರಬೇಕಾದ್ರೆ ಅದೇ ಸಮಯಕ್ಕೆ ಸೇಟುನ ಕೊಲೆ ಮಾಡಿದ ಗೂಂಡಾಗಳು ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿ ಬರ್ತಾರೆ. ಡಾಕ್ಟರ್ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿ ಹೆಂಡತಿ ಮತ್ತು ಮಗಳನ್ನು ಇಬ್ಬರನ್ನು ಕೊಂದು ಬಿಡ್ತಾರೆ. ನನ್ ಕಣ್ಣು ಮುಂದೆನೆ ಎಲ್ಲಾ ನಡೀತಾ ಇದ್ರು, ಏನು ಮಾಡಕ್ಕಾಗ್ಲಿಲ್ವಲ್ಲ. ನಾನು ಒಬ್ಬ ಸೈಂಟಿಸ್ಟ್. ನಮ್ಮ ದೇಶದ ಆರ್ಮಿಗೋಸ್ಕರ ಸೀಳ್ ನಾಯಿಗಳ ಬಗ್ಗೆ ಸಂಶೋಧನೆ ಮಾಡಿ ಒಂದು ಇಂಜೆಕ್ಷನ್ ಕಂಡುಹಿಡಿದೆ. ಆದ್ರೆ ಆ ಇಂಜೆಕ್ಷನ್ ಈ ಸಮಯದಲ್ಲಿ ಡಾಕ್ಟರ್ ತೆಗೆದುಕೊಂಡ ನಿರ್ಧಾರ 100ಕ್ಕೆ 100 ನಿಜ ಅನಿಸುತ್ತೆ ನನಗೆ. ಯಾಕಂದ್ರೆ ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕು.
ನನ್ನ ನಿರ್ಧಾರದ ಪ್ರಕಾರ ಅತ್ಯಾಚಾರಿಗಳಿಗೆ ಸಾರ್ವಜನಿಕವಾಗಿ ನೇಣಿಗೆ ಏರಿಸಬೇಕು ಅಥವಾ ಅತ್ಯಾಚಾರಿಗಳ ಶಿರಚ್ಛೇದನ ಮಾಡಬೇಕು. ಇದಕ್ಕೆ ನೀವೇನಂತೀರಾ? ನಿಮ್ಮನ್ಯಾರು ಉಳಿಸೋದಿಲ್ಲ. ಬರ್ತಾ ಇದೆ ಸೀಳ್ನಾಯಿ. ಇಷ್ಟೆಲ್ಲ ಆಗ್ತಿದ್ರು ಇಲ್ಲಿ ಇವರು ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡಕತ್ತಾರ. ಅಲ್ಲಿ ಅವರು ಗೊರಕೆ ಹೊಡ್ಕೊಂಡು ಮಲ್ಕಿರ್ಬೇಕಾದ್ರೆ ನಮ್ಮ ಸ್ವಾಮೀಜಿ ಹೀರೋಯಿನ್ನ ಎತ್ತಾಕೊಂಬಂದ್ಬಿಡ್ತಾನೆ ಬಲಿ ಕೊಡೋಕೆ. ಅಣ್ಣಂದ್ರಿಗೆ ಹೆಂಗೋ ಎಚ್ಚರಾಗಿ ಬಂದು ರಾಗಿಣಿನ ಬಲಿ ಕೊಡೋದನ್ನು ನೋಡ್ತಾರೆ. ಆಗ ಒಂದು ಖತರ್ನಾಕ್ ಫೈಟ್ ಅನ್ನು ಮಾಡಿ ರಾಗಿಣಿನ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾರೆ. ಬೈ ಬ್ಯಾಡ್ ಲಕ್, ನಮ್ಮಿಬ್ರು ಅಣ್ಣಂದ್ರು ಗುಂಡಾಗಳ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡು ಹಿಂಗೆ ಹೊಡ್ಸ್ಕೊಂತಾರೆ ನಾಯಿ ಹೊಡ್ಸ್ಕೊಂಡಂಗು. ಒಂದ್ಸಾರಿ ಕಣ್ ತುಂಬ ನೋಡಿಬಿಡಲ್ಲ. ಸೀಣಾಯಿ ಕೊಲೆ ಮಾಡಿದ್ರನ್ನೆಲ್ಲ ತಂದು ಗುಂಪಾಗಿ ಹಾಕ್ತಿರ್ತೆ. ಆದ್ರೆ ಇಲ್ಲಿ ನಮ್ಮ ಅಕ್ಕ ಸುಮ್ಮನೆ ಇರೋದು ಬಿಟ್ಟು ಇಲ್ದಿರೋ ಜಾಗದಲ್ಲಿ ಇರೋ ಬಿಟ್ಕೊಂಡಂಗಾಯ್ತು ಅನ್ನೋ ಹಾಗೆ ಸೀಣಾಯಿಗೇನೆ ಆವಾಜ್ ಹಾಕಕ್ಕೆ ಹೋಗ್ತಾಳೆ. ಕೇಳ್ತೀರಾ? ಒಂದೇ ಏಟು. ಇವ್ರಿಗೆ ಮಾಡೋ ಕೆಲಸ ಆದಿಲ್ಲ ಬೈ. ಅವ್ರು ನಿದ್ರೆ ಮಾಡ್ತಿರ್ತಲ್ಲ. ಚಂದ ಮೊಕ್ಕರಿ ಬಂದ್ ನೋಡೋದು ಸ್ವಾಮೀಜಿ ಏನ್ ಮಾಡ್ತಾರೆ ನೋಡು. ಸ್ವಾಮೀಜಿ ಕಾಡು ಹಂದಿಗಳ ತರ ಇವ್ರನ್ನ ಕಟ್ಕೊಂಡು ಬಲಿ ಕೊಡೋಕೆ ತಗೊಂಡು ಹೋಗ್ಬಿಡ್ತಾನೆ. ಬಲಿ ಕೊಡ್ತಿರೋ ಜಾಗದಲ್ಲಿ ನಮ್ಮ ಸೀಳ್ನಾಯಿ ಎಂಟ್ರಿ ಕೊಟ್ಟು ಬಿಡ್ತದೆ. ಮತ್ತೆ ಅಲ್ಲಿಂದ ರಾಗಿಣಿ ಎಂಟ್ರೆನ್ಸ್ ಎಸ್ಕೇಪ್ ಆಗಿಬಿಡ್ತಾರೆ. ಏನಾಯ್ತು? ಏನಾಯ್ತು? ಎಲ್ಲ ನಿನ್ನಿಂದನೇ ಕಣ ಆಗಿದ್ದು. ನಾವೆಲ್ಲರೂ ಎಷ್ಟು ನೆಮ್ಮದಿಯಾದ ಮನೇಲಿದ್ವಿ. ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಕಾಡಿಗೆ ಸಾಯಿಸ್ಬಿಟ್ಟಲ್ಲೋ. ನೋಡ್ರಪ್ಪ ಒಂದು ಡೈಲಾಗ್, ವಜ್ರ ಬೈಡೂರ ಅಂತ ನಾನು ಕುಣ್ಕೊಂತ ಓಡಿ ಬಂದ ಈಗ ಹಿಂಗ ಅನ್ನಕತ್ತಾನ. ರಾಹುಲ್ ಏನೋ ಮಾಡ್ತಿದ್ಯಾ? ಬಿಡಲ್ಲ ಕಣ. ಅಣ್ಣಂದ್ರೆ ಇಬ್ಬರು ನಡುವೆ ಒಂದು ಕಿತ್ತೋಗಿರೋ ಫೈಟ್ ಒಂದು ನಡೀತಿದೆ ಈಗ. ಫ್ರೆಂಡ್ಸಾ ನೀವು? ಅಷ್ಟು ರೊಚ್ಚಿಗೆದ್ದಿದ್ದ ಅಣ್ಣ ಅಕ್ಕ ಹೇಳಿದ ಒಂದು ಡೈಲಾಗಿ ಕಾಂಪ್ರಮೈಸ್ ಆಗಿಬಿಡ್ತಾನೆ. ಸಾರಿ ಸರಿ ಆಯ್ತು, ಬನ್ನಿ ಹೋಗೋಣ. ಸಡನ್ ಆಗಿ ಕಾಡ್ನಲ್ಲಿ ಪೊಲೀಸ್ ಆಫೀಸರ್ ಬಂದು ಹೀರೋ ನಂಬರ್ಗೆ ಫೋನ್ ಹಚ್ಚಿಬಿಡ್ತಾನೆ. ಹೀರೋ ನಂಬರ್ ಪೊಲೀಸರ ಬಳಿ ಹೆಂಗ್ ಬಂತ ಅದಂತ ನಮ್ಗೆ ಗೊತ್ತೇ ಇಲ್ಲಪ್ಪ. ಮತ್ತೆ ನೀವು ಕೇಳ್ಕೊಬಿಡ್ರೆ ಒಂದು ಬಂಡಿ ತಳಗೆ ಇವ್ರು ಮೂವರು ಡಕ್ಕೊಂಡಿರ್ತಾರ. ನಮ್ಮ ಸೀಳ್ನಾಯಿ ತನ್ನ ಪಾಡಿಗೆ ತಾ ಮುಂದೆ ನೋಡ್ಕೊಂಡು ಹೋಗ್ತಿರ್ತದೆ. ಆದ್ರೆ ನಮ್ಮ ಹೀರೋನ ಸುಮ್ ಕುಂದ್ರದ್ ಬಿಟ್ಟು ಅದೇನಂತಲ್ಲ ಗ್ವಾಡಂತ ಒಂದು ಎಲ್ಲಿ ಹೊಡ್ಕೊಂಡ್ರೆ ನಂಗೆ ಸೀಳ್ನಾಯಿನೇ ತಡವಕ್ ಹೋತಾನ. ಮತ್ತೆ ನನ್ನ ಸೀಳ್ನಾಯಿ ಮ್ಯಾಗ ಬಿದ್ದು ಅಟ್ಯಾಕ್ ಮಾಡ್ಬಿಡ್ತದೆ. ಇವನ್ ಸಲ ನಮ್ಮ ರಾಹುಲ್ ಸಾಯ್ತಾರೆ ಪಾಪ ಓಡಿ ಬಂದ. ನಮ್ಮ ಶೇಖರಣ್ಣನ ಸೀಳ್ನಾಯಿ ಸಾಯಿಸ್ತಿರ್ಬೇಕಾದ್ರೆ ನಮ್ಮ ಪೊಲೀಸ್ ಬಂದು ಶೂಟ್ ಮಾಡಿ ಸೀಳ್ನಾಯಿನ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ನಮ್ಮ ಮೂವಿ ಮುಕ್ತಾಯವಾಗುತ್ತದೆ. ನಾನು ಮಾಡಿರೋ ವಿಡಿಯೋ ತಮಾಷೆಗಾಗಿ ದಯವಿಟ್ಟು ಯಾರು ಸೀರಿಯಸ್ ಆಗಿ ತಗೋಬೇಡಿ.
ಈ ಮೂವಿ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದು ಬಾರಿ ನೋಡಿ. ಇನ್ನು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.